ಹಾಯ್ ನೋಡೋ ಫ್ಯಾನ್ಸ್ ಎಲ್ಲ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಅನ್ಮೋರ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾಟೋ ಎನ್ಮೆ 6ನೇ ಎಪಿಸೋಡ್ನ ಎಕ್ಸ್ಪ್ಲನೇಷನ್ನ ಕನ್ನಡದಲ್ಲಿ ನೋಡೋಣ. ಇಲ್ಲಿ ಟೀಮ್ 7ಗೆ ಕೆಲವು ವಿಷಯಗಳು ಸೀರಿಯಸ್ ಆಗೋಕ್ಕೆ ಪ್ರಾರಂಭವಾಗ್ತವೆ. ಒಂದು ಸಾಮಾನ್ಯ ಎಸ್ಕಾಟ್ ಮಿಷನ್ ಆಗಿ ಶುರುವಾಗಿ ನಂತರ ಒಂದು ಭಯಾನಕ ಬದುಕುಳಿಯುವ ಆಟವಾಗಿ ಬದಲಾಗುತ್ತೆ. ಇದು ಸರ್ಪ್ರೈಸ್ ಅಟ್ಯಾಕ್ಸ್ ಮತ್ತು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಸ್ ಹಾಗೂ ನಾಟೋನ ಮೋಸ್ಟ್ ಐಕಾನಿಕ್ ವಿಲನ್ ಆದ ಜಾಬುಜಾ ಮೊಮೊಚಿನ ಪರಿಚಯಿಸುತ್ತೆ. ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ತುಂಬ ಚೆನ್ನಾಗಿದೆ. ಒನ್ಸ್ ಅಗೇನ್ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಪಿಸೋಡ್ನ ಸ್ಟಾರ್ಟಿಂಗಲ್ಲಿ ನಮಗೆ ಟೀಮ್ 7 ಡಿ ರ್ಯಾಂಕ್ ಮಿಷನ್ ಆದ ಪ್ಯಾರಡೈಮಸ್ ರವರ ಕಳೆದು ಹೋದ ಟೋರಾ ಅನ್ನೋ ಬೆಕ್ಕನ್ನು ಹುಡುಕ್ತಾರೆ. ಆದರೆ ನಾಟೋಗೆ ಇಂಥ ಮಿಷನ್ ಎಲ್ಲ ಇಷ್ಟ ಅಲ್ಲ. ಈ ಎಲ್ಲ ಲೋ ಲೆವೆಲ್ ಮಿಷನ್ಗಳನ್ನ ಮಾಡಿ ಅವನು ತುಂಬ ಬೇಜಾರಾಗಿದ್ದಾನೆ. ಅವನು ಯಾರು ಬ್ಲೇಮ್ ಮಾಡೋರು ಹೇಳಿ? ಅವನೊಬ್ಬ ನಿಂಜಾ, ಯಾವುದೋ ಬೆಕ್ ಹಿಡಿಯೋನಲ್ಲ ಅಲ್ವಾ? ನಾಟೋನ ತಾಳ್ಮೆ ಮಿತಿ ಮೀರಿ ಹೋಗಿರುತ್ತೆ. ಅವನು ರೋಮಾಂಚನಕಾರಿ ಮತ್ತು ಚಾಲೆಂಜಿಂಗ್ನಂತಹ ರಿಯಲ್ ಮಿಷನ್ನ ಕೇಳ್ತಾನೆ ಮತ್ತು ಒಂದು ಸಲಕ್ಕೆ ಥರ್ಡ್ ಹೋಗಾಗಿ ಒಂದು ಮಾತನ್ನ ಕೇಳ. ಟೀಮ್ 7ಗೆ ತಮ್ಮ ಮೊದಲ ಸಿ ರ್ಯಾಂಕ್ ಮಿಷನ್ನ ಕೊಡ್ತಾರೆ. ಅದನ್ನಂದರೆ ಬ್ರಿಡ್ಜ್ ಬಿಲ್ಡರ್ಸ್ ಆದ ಟಜುನಾನ ಲ್ಯಾಂಡ್ ಆಫ್ ಯೂಸ್ಗೆ ಎಸ್ಕಾಟ್ ಮಾಡೋದು. ಇಲ್ಲಿ ಎಸ್ಕಾಟ್ ಅಂದರೆ ಒಬ್ಬ ವ್ಯಕ್ತಿನ ಸುರಕ್ಷಿತವಾಗಿ ಅವನು ಹೇಳಿದ ಜಾಗಕ್ಕೆ ಹೋಗಿ ಬಿಡೋದಂತ. ಕೊನೆಗೂ ಏನೋ ಸೀರಿಯಸ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಆದರೆ ಯಾವಾಗ ಟಜುನ ಟೀಮ್ 7ಗೆ ಭೇಟಿ ಆಗ್ತಾನೋ ಅವನು ಹೆಚ್ಚು ಇಂಪ್ರೆಸ್ ಆಗಿರೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ನೋಡ್ತೀವಿ. ತನ್ನನ್ನು ಈ ಮಕ್ಕಳು ರಕ್ಷಿಸ್ತಾರ, ಇವರು ಅದನ್ನು ನಿಭಾಯಿಸೋಕೆ ಸಾಧ್ಯನಾ ಅಂತ ತನ್ನನ್ನು ತಾನೇ ಪ್ರಶ್ನಿಸ್ತಾನೆ. ಅವನ ಈ ಅನುಮಾನಗಳ ಹೊರತಾಗಿಯೂ ಮಿಷನ್ ಸ್ಟಾರ್ಟ್ ಆಗುತ್ತೆ. ನನ್ನ ನಂಬಿ ಇಲ್ಲಿಂದಾನೇ ವಿಷಯಗಳು ಸೀರಿಯಸ್ ಆಗೋಕ್ಕೆ ಶುರುವಾಗ್ತವೆ. ಟೀಮ್ 7 ಕಾಡಿನ ಮೂಲಕ ಹೋಗ್ತಾ ಇರ್ತಾರೆ. ಆಗ ಒಂದು ಸಣ್ಣ ನೀರಿನ ಹೊಂಡದಿಂದ ಎಲ್ಲಿಂದೋ ಡಿಮನ್ ಬ್ರದರ್ಸ್ ಅಂತ ಹೆಸರುವಾಸಿಯಾದ ಹಿಡನ್ ಮಿಸ್ಟ್ನ ಇಬ್ಬರು ನಿಂಜಾಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರು ಯಾವುದೇ ಸಮಯನ ವ್ಯರ್ಥ ಮಾಡದೆ ಕಕಾಶಿನ ಸೂರಿಕೆನ್ನಿಂದ ಕೂಡಿದ್ದ ಚೈನ್ನಿಂದ ಕಟ್ಟಾಕಿ ಅವನನ್ನು ಎಲ್ಲರ ಮುಂದೆನೇ ತುಂಡರಿಸ್ತಾರೆ. ಇದನ್ನು ನೋಡಿ ನಾಟೋ ಭಯದಿಂದ ಪ್ಯಾರಲೈಸ್ ಆಗ್ತಾನೆ. ಇದು ಡೆಡ್ಲಿ ನಿಂಜಾಗಳೊಂದಿಗೆ ಅವನ ಮೊದಲ ಮುಖಾಮುಖಿಯಾಗಿತ್ತು ಮತ್ತು ಶಾಕ್ ಅವನನ್ನು ಪೂರ್ತಿಯಾಗಿ ಫ್ರೀಸ್ ಮಾಡಿರುತ್ತೆ. ಆದರೆ ಇಲ್ಲಿ ನಾವು ಸಾಸ್ಕೆನ ಸ್ಕಿಲ್ ಕಾರ್ಯರೂಪಕ್ಕೆ ಬರೋದನ್ನು ನೋಡ್ತೇವೆ. ನಾಟೋ ನಿಶ್ಚಲವಾಗಿ ನಿಂತಾಗ ಸಾಸ್ಕೆ ಹಿಂಜರಿಯದೇ ಮುಂದೆ ಬರ್ತಾನೆ. ಪರಿಸ್ಥಿತಿನ ನಿಯಂತ್ರಿಸ್ತಾ ನಾಟೋ ಮತ್ತೆ ಅವನ ಕ್ಲೈಂಟ್ ಆದ ಟಜುನನ ಇಬ್ಬರನ್ನು ರಕ್ಷಿಸ್ತಾನೆ. ಹಾಗೆ ಸಕುರಾ ಕೂಡ ಸ್ವಲ್ಪ ಧೈರ್ಯನ ತೋರಿಸ್ತಾ ಟಜುನ ಮುಂದೆ ಬಂದು ಅವನನ್ನು ರಕ್ಷಿಸೋಕೆ ಮುಂದೆ ಬರ್ತಾಳೆ. ಆದರೆ ಯಾರಾದರೂ ಹರ್ಟ್ ಆಗೋಕೆ ಮುಂಚೆನೇ ಕಕಾಶಿನ ಮುಂದೆ ಬರ್ತಾನೆ. ಇದಕ್ಕೆ ಸದ್ಯ ಆಗಲೇ ಕಕಾಶಿನ ಅವರು ತುಂಡರಿಸಿದ್ರು ಅಂತ ನಾವು ಯೋಚನೆ ಮಾಡಿದರೆ ಕಕಾಶಿ ಇದ್ದವನು ಬಾಡಿ ರಿಪ್ಲೇಸ್ಮೆಂಟ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಆ ಅಟ್ಯಾಕ್ನಿಂದ ತಪ್ಪಿಸ್ಕೊಂಡಿರ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ಕಕಾಶಿ ಕಾಮ್ ಹಾಗೆ ಕೂಲ್ ಮತ್ತು ಯಾವಾಗಲೂ ಒಂದು ಹೆಜ್ಜೆ ಮುಂದಿರೋದನ್ನು ತೋರಿಸುತ್ತೆ. ನಂತರ ಕಕಾಶಿ ಡಿಮನ್ ಬ್ರದರ್ಸನ್ನು ಸುಲಭವಾಗಿ ಸೋಲಿಸ್ತಾನೆ. ತಾನು ಯಾವಾಗ ಆ ಅನುಮಾನಾಸ್ಪದ ನೀರಿನ ಸಣ್ಣ ಹೊಂಡನ ನೋಡ್ತಾನೋ ಆಗಲೇ ಅವನಿಗೆ ಏನೋ ಮಿಸ್ ಆಗ್ತಿದೆ ಅಂತ ಅನುಮಾನ ಬಂತು ಅಂತ ಹೇಳ್ತಾನೆ. ಅವರ ನಿಜವಾದ ಟಾರ್ಗೆಟ್ ಯಾರು ಅಂತ ನೋಡೋಕ್ಕೆ ಅವ್ರನ್ನ ಸ್ವಲ್ಪ ಹೊತ್ತು ಆಡೋಕೆ ಬಿಟ್ಟೆ ಅಂತ ಹೇಳ್ತಾನೆ. ಮತ್ತು ಅವರ ನಿಜವಾದ ಟಾರ್ಗೆಟ್ ಯಾರು ಅಂತ ಊಹಿಸಿ, ಅದು ಟೀಮ್ 7 ಅಲ್ಲ, ಅದು ಬ್ರಿಡ್ಜ್ ಬಿಲ್ಡರ್ ಟಜುನ ಕೊನೆಗೂ ತಾನು ಅವ್ರಿಗೆ ಸಂಪೂರ್ಣ ಕಥೆಯನ್ನು ಹೇಳಿಲ್ಲ ಅಂತ ಒಪ್ಕೋತಾನೆ. ಹಾಗೂ ತಾನು ಆ ನಿಂಜಾಗಳ ಟಾರ್ಗೆಟ್ ಅಂತ ಕೂಡ ಹೇಳ್ತಾನೆ. ಮತ್ತು ತಾನು ಹಾನೆಸ್ಟಾಗಿ ಹೇಳೋದಾದರೆ ಈ ಮಿಷನ್ನ ರ್ಯಾಂಕ್ B ಅಥವಾ ಹೆಚ್ಚಾಗಿರಬೇಕು ಅಂತ ಹೇಳ್ತಾನೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ ಟೀಮ್ 7 ತಾವು ಊಹಿಸಿದ್ದಕ್ಕಿಂತ ಹೆಚ್ಚು ಡೇಂಜರಸ್ ಆದ ಮಿಷನ್ಗೆ ಕಾಲಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗ ಅಪಾಯ ಗೊತ್ತಾಗುತ್ತೋ ಆಗ ಸಕುರಾ ಈ ಮಿಷನ್ನಿಂದ ಹೊರ ಹೋಗೋಣ ಅಂತ ಸೂಚಿಸ್ತಾಳೆ. ಆದರೆ ನಾಟೋ ಅವನು ಕ್ವಿಟ್ ಮಾಡೋಕೆ ಸಿದ್ಧ ಇಲ್ಲ. ನಾಟೋ ಈಗಿನ ಬ್ಯಾಟಲ್ನಲ್ಲಿ ಏನೂ ಮಾಡದೆ ಸುಮ್ಮನೆ ನಿಂತಿದ್ದಕ್ಕಾಗಿ ಕಕಾಶಿ ಅವರನ್ನು ಟೀಕಿಸ್ತಾನೆ. ಇದರಿಂದ ನಾಟೋಗೆ ತುಂಬ ಅವಮಾನ ಆಗುತ್ತೆ. ಹಾಗಾಗಿ ನಾಟೋ ತನ್ನನ್ನು ತಾನು ಪ್ರೂವ್ ಮಾಡೋಕೆ ನಿರ್ಧಾರ ಮಾಡ್ತಾನೆ. ನಾಟೋಗೆ ಹಿಂದಿನ ಬ್ಯಾಟಲ್ನಲ್ಲಿ ಅವನ ಕೈಗೆ ವಿಷಯದಿಂದ ಕೂಡಿದ ವಸ್ತುವಿನಿಂದ ಗಾಯ ಆಗಿರುತ್ತೆ. ಹಾಗಾಗಿ ದೃಢ ನಿಶ್ಚಯದಿಂದ ಒಂದು ಕ್ಷಣದಲ್ಲಿ ವಿಷಯದಿಂದ ಗಾಯ ಆಗಿದ್ದ ತನ್ನ ಕೈಗೆ ಕುಣಾಯಿನಿಂದ ಚುಚ್ಚಿಕೊಂಡು ವಿಷನ ಹೊರ ತೆಗಿತಾನೆ. ಇದು ನಾಟೋನ ದೊಡ್ಡ ಮೂಮೆಂಟ್. ಇದು ಅವನು ಮತ್ತೆ ಎಂದು ಓಡಿ ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ನಾಟೋನ ಈ ಧೈರ್ಯ ನೋಡಿ ಕಕಾಶಿ ಇಂಪ್ರೆಸ್ ಆಗ್ತಾನೆ. ಆದರೆ ಇಲ್ಲಿ ಬೇರೇನೋ ಇದೆ. ಅದೇನೆಂದರೆ ನಾಟೋನ ಗಾಯವು ಬೇಗನೆ ಹೀಲ್ ಆಗುತ್ತೆ, ಅಂದರೆ ಬೇಗನೆ ವಾಸಿಯಾಗುತ್ತೆ. ಇದು ಅವನ ಒಳಗಿದ್ದ 9 ಟೇಲ್ ಫಾಕ್ಸ್ನ ಶಕ್ತಿಯು ಈಗಾಗಲೇ ತನ್ನ ಒಳಗಿರುವ ಅಪಾರ ಸಾಮರ್ಥ್ಯದ ಬಗ್ಗೆ ನಮಗೆ ಸುಳಿವು ನೀಡ್ತಿದೆ ಅಂತ ಅನಿಸುತ್ತೆ. ಈ ಕಡೆ ನಮಗೆ ಈ ಆರ್ಕ್ನ ನಿಜವಾದ ಥ್ರೆಟ್ ಆದ ದ ಡಿಮನ್ ಆಫ್ ದ ಹಿಡನ್ ಮಿಸ್ಟ್ ಜಾಬುಜಾ ಮೊಮೊಚಿನ ತೋರಿಸ್ತಾರೆ. ಇವನು ಗಾಟೋ ಟೀಮ್ 7 ಮೇಲೆ ಆದ ದಾಳಿಯ ಹಿಂದಿದ್ದ ವ್ಯಕ್ತಿ. ಇವನು ಡಿಮನ್ ಬ್ರದರ್ಸ್ ಮಿಷನ್ನಲ್ಲಿ ಫೇಲ್ ಆಗಿದ್ದಕ್ಕೆ ಕೋಪಗೊಂಡಿರ್ತಾನೆ. ಆದರೆ ಜಾಬುಜಾ ಇವನು ಐಸ್ನಷ್ಟೇ ಕೂಲ್. ಇವನು ಗಾಟೋಗೆ ನೀನೇನು ಯೋಚನೆ ಮಾಡಬೇಡ, ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಜಾಬುಜಾ ಯಾವಾಗ ತನ್ನ ದೈತ್ಯ ಬ್ಲೇಡ್ ಕುಬುಕಿರಿಬುಚೋನ ಎತ್ಕೋತಾನೋ ಆವಾಗ ಎಲ್ಲ ವಿಷಯಗಳು ಸೀರಿಯಸ್ ಆಗ್ತವೆ ಅಂತ ನಮಗೆ ಗೊತ್ತಿರಲಿ.
ಜಾಬುಜಾ ಕೇವಲ ಒಬ್ಬ ರೋಗ್ ನಿಂಜಾ ಅಷ್ಟೇ ಅಲ್ಲ, ಅವನು 7 ನಿಂಜಾ ಸ್ವಾರ್ಥ್ಮನ್ ಆಫ್ ದ ಮಿಸ್ಟ್ಗಳಲ್ಲಿ ಒಬ್ಬ. ಸೈಲೆಂಟ್ ಕಿಲ್ಲಿಂಗ್ ಟೆಕ್ನಿಕ್ನಲ್ಲಿ ಮಾಸ್ಟರ್. ಮತ್ತು ಈಗ ಅವನು ಟಾಜುನಾನ ಹಿಂದೆ ಬಿದ್ದಿದ್ದಾನೆ ಮತ್ತು ಟೀಮ್ 7 ಇವನನ್ನೇ ಎದುರಿಸಬೇಕು. ಈ ಎಪಿಸೋಡ್ 6 ಟೀಮ್ 7ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ಸಾಮಾನ್ಯ ಮಿಷನ್ ಅಂತ ಶುರುವಾಗಿ ಮುಂದೆ ಅದು ಡೇಂಜರಸ್ ಮಿಷನ್ ಆಗುತ್ತೆ. ಆಗ ನರುಟೋ, ಸಾಸ್ಕೆ ಮತ್ತು ಸಕ್ರಾ ಈ ನಿಂಜಾ ಜಗತ್ತು ಎಷ್ಟು ಡೇಂಜರ್ಸ್ ಅಂತ ತಿಳ್ಕೊತಾರೆ. ಯಾವಾಗ ಇವ್ರ ಹಿಂದೆ ಜಾಬುಜಾ ಬೆನ್ ಹತ್ತಾನೋ ಆಗ ಎಲ್ಲ ವಿಷಯಗಳು ಸೀರಿಯಸ್ ಆಗೋಕ್ಕೆ ಶುರುವಾಗ್ತವೆ. ನಿಮ್ಗೇನು ಅನಿಸುತ್ತೆ? ಟೀಮ್ 7 ಜಾಬುಜಾನ ಎದುರಿಸ್ತಾರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ನಾಟೋ ಎಪಿಸೋಡ್ 6ರ ಕನ್ನಡ ಎಕ್ಸ್ಪ್ಲನೇಷನ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ಕನ್ನಡದಲ್ಲಿ ಕನ್ನಡ ಎನಿಮೆ ಕಮ್ಯುನಿಟಿ ಬೆಳೆಸೋಕ್ಕೆ ಸಹಾಯ ಮಾಡಿ. ಮತ್ತೆ ನಾಟೋ ಎನಿಮೆ ಮುಂದಿನ ಎಪಿಸೋಡ್ ಕನ್ನಡ ಎಕ್ಸ್ಪ್ಲನೇಷನ್ನೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಅಲ್ಲಿವರೆಗೂ ಓಕೆ ಬಾಯ್, ಮತ್ತೆ ಸಿಗೋಣ.